ತನ್ನ ಕೆಲಸನ ಪ್ರಾರಂಭ ಮಾಡ್ಬಿಟ್ಟ. ಹೇ ವಿಷ್ಣು, ನಾಗಮಣಿ ನನ್ನ ಕೈಗೆ ಸಿಗಬೇಕು ಅಂದ್ರೆ ಅದಕ್ಕೆ ನಿಮ್ಮ ಮನೆಯವರ ಸಹಕಾರ ನನಗೆ ಬೇಕೇ ಬೇಕು. ಈ ಘೋರ ನಿನ್ನ ಮೇಲೆ ವಶೀಕರಣ ಮಾಡೋದಿಕ್ಕೆ ಸಿದ್ಧ ಆಗ್ತಾ ಇದ್ದಾನೆ. ನಿನಗೀಗ ನನ್ನ ವಶಕ್ಕೆ ಬರದೆ ಬೇರೆ ದಾರಿನೇ ಇಲ್ಲ. ನಡೀತಾ ಇದೆ ಇಲ್ಲಿ? ನಾಗಮಣಿಗೆ ನಾನು ತುಂಬುತ್ತಿದ್ದ ಶಕ್ತಿ ಇದ್ದಕ್ಕಿದ್ದಂಗೆ ಮಾಯ ಆಗೋದು ಅಂದ್ರೆ ಏನರ್ಥ? ಶಕ್ತಿ ಯಾಕೆ ಮಾಯವಾಯ್ತು? ಇಷ್ಟು ತಿಂಗಳು ನಾನು ಹಗಲು ರಾತ್ರಿ ಎಂದೇ ಮಾಡಿದ ತಪಸ್ಸಿನ ಫಲ ಒಂದು ಕ್ಷಣದಲ್ಲಿ ಹೊರಟೋಯ್ತಾ? ಅಂತ ಅಪಚಾರವಾದ್ರೂ ನಾನು ಏನ್ ಮಾಡಿದ್ದೀನಿ? ಯಾರೋ ನನ್ನ ಶಕ್ತಿಗೆ ಅಡಚಣೆ ಉಂಟು ಮಾಡ್ತಾ ಇದ್ದಾರೆ. ಯಾರದು? ಯಾರದು? ಇಲ್ಲ, ಇದೇಕ್ ಸಾಧ್ಯ? ಅವಳೇನೋ ನಾಗಿಣಿ ನನ್ನ ಪ್ರಭಾವಕ್ಕೆ ಸಿಕ್ಕಾಕೊಳ್ದೆ ತಪ್ಪಿಸ್ಕೊಂಡ್ಬಿಟ್ಲು. ಆದ್ರೆ ನೀನು ಸಾಮಾನ್ಯ ಮನುಷ್ಯ. ಇವನೇ ತಪ್ಪಿಸ್ಕೊಂಡ. ಒಬ್ಬ ಸಾಮಾನ್ಯ ಮನುಷ್ಯ ಇಂಥ ಪ್ರಯೋಗದಿಂದ ತಪ್ಪಿಸ್ಕೊಳ್ಳೋಕ್ ಸಾಧ್ಯ ಇಲ್ವಲ್ಲ? ಹೇಗಾಯ್ತು? ಮತ್ತೆ ಹೇಗೆ? ಅಥವಾ ವಶೀಕರಣ ಮುಗಿಯೋಕ್ಕಿಂತ ಮುಂಚೆ ಅದರ ಪ್ರಭಾವನ ತಡ್ಕೊಳಕ್ಕಾಗದೆ ಎಲ್ಲರೂ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟ. ಪ್ರಜ್ಞೆನೇ ಇಲ್ಲ ಅಂದಮೇಲೆ ಅವನನ್ನ ನಾನು ಹೇಗೆ ವಶಕ್ಕೆ ತಗೊಳಕ್ ಸಾಧ್ಯ? ಹೌದು,
ಹಾಗೆ ಏನೋ ಆಗಿದೆ. ಇರ್ಲಿ, ಸ್ವಲ್ಪ ಹೊತ್ತು ಕಾದು ನೋಡ್ತೀನಿ. ಸ್ವಲ್ಪ ಸಮಯ ಬಿಟ್ಟು ಮತ್ತೆ ಪ್ರಯೋಗ ಮಾಡ್ತೀನಿ. ಅಯ್ಯೋ, ಇದು ಅರ್ಜುನ್ ಅಲ್ವಾ? ಅರ್ಜುನ್, ಅರ್ಜುನ್, ಅರ್ಜುನ್! ರಕ್ತ ಬೇರೆ ಬರ್ತಾ ಇದೆ. ಯಾರಾದ್ರೂ ಇದ್ದೀರಾ? ಸಹಾಯಕ್ಕೆ ಬನ್ನಿ. ಅರ್ಜುನ್, ಏನಾಯ್ತಪ್ಪ? ಅರ್ಜುನ್, ಕಣ್ ತೆಗಿ. ಅರ್ಜುನ್, ಏಯ್! ಇದೇನಿದು? ವಾಸುದೇವನನ್ನ ಎಲ್ಲಿಗೋ ಕರ್ಕೊಂಡೋದ ಗಿಳಿರಾಮ ಹೀಗೆ ಈ ರೀತಿ ಕೂಗ್ಕೊಂಡ್ ಬರ್ತಾ ಇದ್ದಾನಲ್ಲ ಆಶ್ರಮಕ್ಕೆ. ಏನೋ ದೊಡ್ಡ ಅನಾಹುತದ ಸುದ್ದಿ ಇದ್ದಾಗಿದೆಯಲ್ಲ. ಶಾಸ್ತ್ರಗಳೇ, ಅನಾಹುತ ಆಗೋಯ್ತು. ವಾಸುದೇವ, ಈತ ಅರ್ಜುನ್ ಅಲ್ವಾ? ನಮ್ಮ ಆಶ್ರಮಕ್ಕೆ ಬರ್ತಾಳಲ್ಲ ಹುಡುಗಿ ಅಮೃತ, ಅವಳ ಗಂಡ ತಾನೆ? ಏನಿದು, ಹೇಗಾಯ್ತಿದೆಲ್ಲ? ನಾನು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದಾಗ ಇದ್ದಕ್ಕಿದ್ದಾಗಿ ಇವನ್ ಗಾಡಿ ಅಡ್ಡ ಬಂದು ನಾನು ತಪ್ಪಿಸ್ಕೊಂಡೆ. ನಂತರ ರಸ್ತೆಯಿಂದ ಇವನು ಗಾಡಿ ಗುರುಳಿ ಕೆಳಗೆ ಬಿತ್ತು, ಅಪಘಾತ ಆಯ್ತು. ಇವನು ತುಂಬಾ ಪೆಟ್ಟಾಗಿದೆ, ತಲೆಯಿಂದ ತುಂಬಾ ರಕ್ತ ಹೋಗಿದೆ ಅಂತ ಕಾಣುತ್ತೆ. ಅಲ್ಲಿರೋ ಜನಗಳ ಸಹಾಯದಿಂದ ಇವನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದೆ. ಅಲ್ಲಿ ವೈದ್ಯರು ಇರ್ಲಿಲ್ಲ. ಯಾವುದೋ ದೂರದ ಸರ್ಕಾರಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಇವನ್ನ ಇಲ್ಲಿ ಕರ್ಕೊಂಡು ಬಂದೆ. ಶಾಸ್ತ್ರಿಗಳೇ, ಈಗ ನೀವೇ ದಾರಿ ತೋರಿಸ್ಬೇಕು. ಸರಿ ಸರಿ, ಮೊದಲು ಅವನಿಗೆ ಪ್ರಜ್ಞೆ ಬರಬೇಕು. ಕೆಲವು ಮೂಲಿಕೆಗಳನ್ನ ಕೊಡ್ತೀನಿ, ಅದನ್ನ ಹಚ್ಚಿ ಅವನಿಗೆ ಆರೈಕೆ ಮಾಡಿ. ಪ್ರಜ್ಞೆ ಬರೋವರೆಗೂ ಇವನ ಮೇಲೆ ಗಮನ ಇಟ್ಟಿರಬೇಕು. ಮುಂದೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡೋಣ. ಬನ್ನಿ. ಶಾಸ್ತ್ರಿಗಳೇ, ಪರಮೇಶ್ವರ, ಏನಪ್ಪ ಇದು?
ನಾಗಮಣಿ ಶಕ್ತಿ ನಾಶ ಆಯ್ತು ಅಂದ್ರೆ ಯಾಕಾಯ್ತು? ಏನ್ ಕಾರಣ? ಸಿಕ್ಕಿದ್ದ ಹಾಗೆ ಹೀಗಾಗೋದಕ್ಕೆ ಹೇಗೆ ಸಾಧ್ಯ? ನಾಗಮಣಿಯನ್ನ ದಕ್ಕಿಸ್ಕೊಳ್ಳೋ ಶಕ್ತಿ ಇರೋದು ಅರ್ಜುನ್ಗೆ ಮಾತ್ರ. ಈಗ ಈ ರೀತಿ ಅಪಶಕುನ ಆಗಿದೆ ಅಂದ್ರೆ ಅರ್ಜುನ್ಗೆ ಏನೋ ತೊಂದರೆ ಆಗಿದೆ ಅಂತಾನೆ ಅರ್ಥ. ಯಾರೋ ಅವನಿಗೆ ಅಪಾಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಆಯ್ತು. ಅಂದ್ರೆ ಅರ್ಜುನ ಶಕ್ತಿಹೀನನಾಗಿದ್ದಾನೆ ಅಂತ ಅರ್ಥನ? ಅರ್ಜುನ್ಗೆ ಯಾರಿಂದ ಯಾವ ರೀತಿ ತೊಂದರೆ ಆಗ್ತಾ ಇದೆ ಹೇಗಾದ್ರೂ ಮಾಡಿ ಪತ್ತೆ ಮಾಡ್ಲೇಬೇಕಲ್ಲ. ಇದನ್ನ ಪತ್ತೆ ಮಾಡ್ಲೇಬೇಕು. ಹೇಗ್ ಮಾಡ್ಲಿ? ಹೇಗ್ ಮಾಡ್ಲಿ? ಹಾ, ಈಗಿರೋದು ಅದೊಂದೇ ದಾರಿ. ನನಗೆ ಗೊತ್ತಿಲ್ದಿರೋ ಹಾಗೆ ಅರ್ಜುನ್ ಸಹಾಯಕ್ಕೆ ಯಾರೋ ನಿಂತಿರುವಾಗಿದೆ. ಯಾವುದೋ ಅಗೋಚರವಾದ ಶಕ್ತಿ ನನ್ನ ಶಕ್ತಿಯನ್ನ ಅರ್ಜುನ್ ಬಳಿ ಹೋಗೋದಿಕ್ಕೆ ಬಿಡ್ತಾ ಇಲ್ಲ. ಯಾರಿರ್ಬೋದು? ಯಾರು? ಈ ಘೋರನ ಶಕ್ತಿಯನ್ನ ತಡೆಯುವಂತ ಶಕ್ತಿ ಅದು ಯಾವ್ದಿರ್ಬೋದು? ಏನಾಗ್ತಾ ಇದೆ ನನಗೆ? ಧ್ಯಾನನ ಯಾರು ಭಂಗ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯಾರಿರ್ಬೋದು ಅದು? ಎಲ್ಲ ಅಯೋಮಯವಾಗಿದೆಯಲ್ಲ. ಅರ್ಜುನ್ ಅವ್ರು ಹೋಗಿ ತುಂಬಾ ಹೊತ್ತಾಯ್ತು, ಇನ್ನೂ ಬರ್ಲೇ ಇಲ್ವಲ್ಲ. ಯಾಕೆ ಇಷ್ಟೊಂದು ತಡ ಮಾಡ್ತಿದ್ದಾರೆ? ಯಾವತ್ತೂ ಈ ರೀತಿ ಆಗಿಲ್ವಲ್ಲ. ಇವತ್ತ್ಯಾಕೆ ಒಂಥರ ಮನಸ್ಸಲ್ಲಿ ಹಿಂಸೆ ಆಗ್ತಿದೆ? ಇವ್ರು ಬೇರೆ ಮಾತಿಗೆ ಸಿಗ್ತಾ ಇಲ್ಲ, ಅಥವಾ ಮಾವನ ಹತ್ರ ಮುಖ್ಯವಾದ ವಿಚಾರ ಏನಾದರೂ ಮಾತಾಡ್ತಾ ಕೂತ್ಕೊಂಡ್ಬಿಟ್ರಾ? ಅಮೃತ, ಎಲ್ಲಮ್ಮ ನಿನ್ ಗಂಡ? ಮನೆಯಿಂದ ಇನ್ನೂ ಹೊರಟಿದಾನೋ ಇಲ್ವೋ? ಕ್ಲೈಂಟ್ಸ್ ಎಲ್ಲ ಇಲ್ಲಿ ಕಾಯ್ತಾ ಇದ್ದಾರೆ, ಮೀಟಿಂಗ್ ತಡ ಆಗ್ತಾ ಇದೆ. ಕಾಲ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆಯಲ್ಲ. ಒಂದು ನಿಮಿಷ, ಅವನಿಗೆ ಫೋನ್ ಕೊಡು. ಮಾವ, ಅರ್ಜುನ್ ಅವರು ಇನ್ನೂ ಬಂದಿಲ್ವಾ? ಅವ್ರು ಇಲ್ಲಿಂದ ಹೊರಟು ತುಂಬಾ ಹೊತ್ತಾಯ್ತು. ಹಾಗಾದ್ರೆ ನನ್ನ ಅರ್ಜುನ್ ಅವ್ರಿಗೆ ಏನೋ ತೊಂದರೆ ಆಗಿರ್ಬೇಕು. ಅಯ್ಯೋ ರಾಮ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಯಾಕಮ್ಮ ಇಷ್ಟೊಂದು ಗಾಬರಿ ಆಗ್ತೀಯ? ಮನೆಯಿಂದ ಹೊರಟಿದಂತಾನೆ ಟ್ರಾಫಿಕಲ್ಲೆಲ್ಲ ಲೇಟ್ ಆಗಿರ್ಬೋದು ಅಷ್ಟೇ. ಬಹುಶಃ ಫೋನ್ ಚಾರ್ಜ್ ಹಾಕಿರ್ಲಿಕ್ಕಿಲ್ಲ, ಅದಕ್ಕೆ ಸ್ವಿಚ್ ಆಫ್ ಆಗಿದೆ. ಬರ್ತಾನೆ ಬಿಡು, ನೀನೇನು ವರಿ ಮಾಡ. ಆದ್ರೂ ನನ್ಗೆ ಯಾಕೋ ಆತಂಕ ಆಗ್ತಿದೆ ಮಾವ. ಅಮೃತ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಗಾಬರಿ ಆಗ್ತಾರ? ಅಲ್ಲ, ಅವನೇನ್ ಚಿಕ್ಕ ಮಗುನ?
ಬೇಗ ಬೇಗ ಹಾಂ ನೋಡಿ, ಆದಷ್ಟು ಬೇಗ ಎಲ್ಲ ಸಿದ್ಧ ಮಾಡಿ. ಹಾಂ, ಹೆಚ್ಚು ಸಮಯ ಇಲ್ಲ, ಬೇಗ ಬೇಗ ಮಾಡಿ. ಎಲುಬು ಸರಿಯಾಗಿ ಆಗ್ತಿದೆ ಅಲ್ವಾ? ಹಾಂ, ಇಲ್ಲಿ ನೋಡಿ, ಮೂಲಿಕೆಗಳನ್ನ ಸರಿಯಾಗಿ ಅರೆದು ಔಷಧಿಯನ್ನು ತಯಾರು ಮಾಡಬೇಕು. ತಯಾರಾದ ಔಷಧಿಯನ್ನು ಪಟ್ಟಿ ಮಾಡಿ ಆ ಪಟ್ಟಿಯನ್ನು ಅವನ ಕಾಲಿಗೆ ತಲೆಗೆ ಸುತ್ತಬೇಕು. ನಮಗೆ ಹೆಚ್ಚು ಸಮಯ ಇಲ್ಲ, ಎಲ್ಲ ಬೇಗ ಬೇಗ ಆಗಬೇಕು. ಹಾಂ ವಾಸ್ತೇವಾ, ಒಂದು ನಿಮಿಷ ಬೇಗ ಮಾಡಿಪ್ಪ, ಬೇಗ ಸಿದ್ಧ ಮಾಡಿ. ಹಾಂ, The number you have called is switched off. ಏನಾಗಿದೆ ಇವನಿಗೆ? ಅಲ್ಲ, ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಇಷ್ಟೊತ್ತಾದರೂ ಇಲ್ಲಿಗೂ ಬಂದಿಲ್ಲ, ಮನೆಯಲ್ಲೂ ಇಲ್ಲ. ಯಾವತ್ತೂ ಈ ರೀತಿ ನಡ್ಕೊಂಡಾನೆ ಅಲ್ವಲ್ಲ? ಏನ್ ಮಾಡೋದೀಗ? ಕಡ ಒಂದು ಹೆಜ್ಜೆ ನೀನೇ ಹೋಗಿ ನೋಡ್ಕೊಂಡು ಬರ್ತೀಯಾ? ಇಲ್ಲಿ ಕ್ಲೈಂಟ್ಸ್ ಬೇರೆ ಕಾಯ್ತಾ ಇದ್ದಾರೆ ಕಣೋ. ನನಗೂ ಯಾಕೋ ತುಂಬ ಗಾಬರಿ ಆಗ್ತಾ ಇದೆ. ಅಪ್ಪ, ತಲೆ ಕೆಡಿಸ್ಕೋಬೇಡ. ಅವನು ಆನ್ ದಿ ವೇ ಬರಬೇಕಾದ್ರೆ ಪೆಟ್ರೋಲ್ ಖಾಲಿ ಆಗಿರ್ಬೋದು, ಗಾಡಿ ಕೆಟ್ಟೋಗಿರ್ಬೋದು, ಟ್ರಾಫಿಕ್ ನಿಮಗೆ ಗೊತ್ತಲ್ಲ, ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೋತೀರಿ? ಸಮಾಧಾನವಾಗಿ. ಫೋನ್ ಬೇರೆ ಚಾರ್ಜ್ ಹಾಕಿಲ್ಲ ಅನ್ಸುತ್ತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡೋಣ ಅಪ್ಪ. ನಮ್ಮ ಅರ್ಜುನ್ ಜವಾಬ್ದಾರಿ ಇರೋ ಹುಡುಗ ಮುಂದೆ ಬರ್ತಾನೆ. ರಿಲ್ಯಾಕ್ಸ್ ಆಗಿ. ಶಾಸ್ತ್ರಿಗಳೇ, ಇಲ್ಲಿ ನೋಡಿ. ವಾಸುದೇವ, ಏನಾಗಿದೆ ನಿನಗೆ? ಎಲ್ಲಿದೆ ನಿನ್ನ ಗಮನ? ಮೈ ಮರೆತು ನಿಲ್ಲುವ ಸಮಯ ಅಲ್ಲ ಇದು. ಕಾರ್ಯಪ್ರವರ್ತನ ಆಗುವಂತಹ ಸಮಯ. ಹೆಚ್ಚಾಗಿ ರಕ್ತ ಹೋಗ್ತಾ ಇದೆ. ಚಿಕಿತ್ಸೆಗೆ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ಕ್ಷಮಿಸಿ ಗುರುಗಳೇ. ಬೇಗ ಬೇಗ ಬನ್ನಿ. ಕೊಡಪ್ಪ, ನಾನು ಮಾಡ್ತೀನಿ, ಕೊಡು.